ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ, ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ. ಸಜ್ಜ ರೊಟ್ಟಿ ಉಚ್ಚಲ ಚಟ್ನಿ ಖಾನಾವಳಿ, ಜೋಳದ ರೊಟ್ಟಿ ಬೆಂಡಿ ಪಲ್ಯ ಖಾನಾವಳಿ, ಖಾರ ಚಟ್ನಿ ಶೇಂಗಾ ಹಿಂಡಿ ಖಾನಾವಳಿ, ಶೇಂಗಾ ಒಳಗೆ ಹಸುವಿನ ತುಪ್ಪ ಖಾನಾವಳಿ, ಮೊಳಕೆ ಕಾಳು ಗಟ್ಟಿ ಮೊಸರು ಖಾನಾವಳಿ, ಆರೋಗ್ಯ ಆಯುಷ್ಯ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಖಾನಾವಳಿ. ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿ ಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು, ಲಿಂಗ, ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ, ರುಚಿಯುಕ್ತ, ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ, ರಕ್ತವಾಗಿ, ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ವಾಹಿನಿಯನ್ನ ವೀಕ್ಷಿಸ್ತಾ ಇರುವ ಎಲ್ಲ ಬಸವ ಬಂಧುಗಳಿಗೆ ಶರಣಾರ್ಥಿ. ನಾನು ರಂಜಿತಾ. ಖಾನಾವಳಿ ಅಂದ್ರೇನೆ ವಿಶೇಷ. ಉತ್ತರ ಕರ್ನಾಟಕ ಭಾಗದ ಮಂದಿಯ ಊಟ ತಿಂಡಿಯ ಸೊಗಡು ಇದರಲ್ಲಿ ಅಡಗಿದೆ. ಊಟ ಹೇಗಿರಬೇಕು, ಊಟದಲ್ಲಿ ಕಾಯಿ ಪಲ್ಯ ತರಕಾರಿ ಎಷ್ಟು ತುಂಬಿರಬೇಕು ಅನ್ನೋದು ಉತ್ತರ ಕರ್ನಾಟಕ ಭಾಗದ ಮಂದಿಗೆ ತುಂಬಾ ಚೆನ್ನಾಗೇ ಗೊತ್ತಿದೆ. ಊಟ ಬಲ್ಲವನಿಗೆ ರೋಗ ಇಲ್ಲ ಅನ್ನೋ ಗಾದೆ ಮಾತಿದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟಕ್ಕೆ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲ. ಆರೋಗ್ಯಕರ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ತಿನ್ನಬೇಕು. ಇದು ಉತ್ತರ ಕರ್ನಾಟಕ ಭಾಗದ ಮಂದಿಯ ಧ್ಯೇಯ. ಅವರ ಊಟ, ಉಪಚಾರ, ಆರೋಗ್ಯದ ಗುಟ್ಟು ಏನು ಅನ್ನೋದನ್ನ ವಿವರವಾಗಿ ತಿಳಿಸೋ ಕಾರ್ಯಕ್ರಮನೇ ಈ ಖಾನಾವಳಿ. ಖಾನಾವಳಿಯಲ್ಲಿ ಇವತ್ತು ಉತ್ತರ ಕರ್ನಾಟಕ ಭಾಗದ ಮತ್ತೊಂದು ಹೊಸ ರುಚಿಯನ್ನ ನೋಡೋ ಸಮಯ.
ಉತ್ತರ ಕರ್ನಾಟಕ ಭಾಗದ ಹೊಸ ರುಚಿಯನ್ನು ಇವತ್ತು ನಮಗೆ ಪರಿಚಯ ಮಾಡಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪಾರ್ವತಿ ಎಂ ಕುಂಬಾರಿ ಇವರು. ಪಾರ್ವತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ಪಾರ್ವತಿಯವರು ಎಲ್ಲಿಂದ ಬಂದಿರೋದು? ರಾಣೆಬೆನ್ನೂರಿಂದ ಬಂದಿದ್ದಾರೆ. ರಾಣೆಬೆನ್ನೂರಿನಿಂದ. ನಮ್ಗೆ ಇವತ್ತು ಏನು ಮಾಡಿ ತೋರಿಸ್ತಾ ಇದ್ದೀರಾ? ಹಸಿ ಕೊಬ್ಬರಿಕಾಯಿ ಕರ್ಜಿಕಾಯಿ ಅಂತ. ಹಸಿ ಕೊಬ್ಬರಿಕಾಯಿ ಕರ್ಜಿಕಾಯಿ. ಹಸಿ ಕೊಬ್ಬರಿಕಾಯಿ ಕರ್ಜಿಕಾಯಿ ಮಾಡೋದಕ್ಕೆ ಏನೇನು ಬೇಕು? ಹಸಿ ಕೊಬ್ಬರಿ, ಬೆಲ್ಲ, ಮೈದಾ ಹಿಟ್ಟು, ಚಿರೋಟಿ ರವೆ, ಶುಂಠಿ ಪುಡಿ, ಏಲಕ್ಕಿ ಪುಡಿ. ಪಾರ್ವತಿಯವರು ಇವತ್ತು ನಮಗೆ ಹಸಿ ಕೊಬ್ಬರಿ ಕರ್ಜಿಕಾಯಿಯನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಮಾಡೋಣ. ಏನು ಬೇಕು ಇವಾಗ? ಮೊದಲು ನಿಮಗೆ ಒಂದು ಬೌಲ್ ಇದು ಸಾಕಾ? ಎಣ್ಣೆ ಬಿಸಿ ಮಾಡಬೇಕು. ಎಣ್ಣೆ ಬಿಸಿ ಮಾಡಬೇಕು ಅಂದರೆ ಹಿಟ್ಟು ಕಲ್ಸಕ್ಕೆ ನಿಮ್ಗೆ ಎಣ್ಣೆ ಬೇಕಾ? ಎಣ್ಣೆ ಹಾಕ್ಲಾ? ಸರ್ 2 ಸ್ಪೂನ್ ಹಾಕಿ. 2 ಸ್ಪೂನಾ? ಎರಡು ಸ್ಪೂನ್ ಹಾಕ್ಲಾ? ಓಕೆನಾ? ಒಂದು ಬೌಲ್ ಪುಡಿ. ಬೌಲ್ ಬೇಕು. ಮೈದಾ ಹಿಟ್ಟು ಪುಡಿ. ಇದು ಸಿಹಿ ಅಲ್ಲ? ಸಿಹಿ ಅಂದರೆ ಸ್ಪೆಷಲಾಗಿ ಮಾಡ್ತಾ ಇರೋದಾ ಅಥವಾ ಯಾವಾಗಲೂ ಮಾಡ್ತಿರೋದಾ? ಅದು ಹಬ್ಬದಲ್ಲಿ ಮಾಡ್ತೇವೆ. ಕಾಯಿ ಜಾಸ್ತಿ ಇದ್ದಾಗ ಮಾಡ್ಬೋದು. ಕಾಯಿ ಜಾಸ್ತಿ ಇದ್ದಾಗ ಕಾಯಿ ಕೆಡಬಾರ್ದಂತ ಅವಾಗ ಮಾಡಿಟ್ಬೋದು. ಅಂದರೆ ತುಂಬ ದಿನ ಸ್ಟೋರ್ ಮಾಡಿ ಇಡೋದಕ್ಕಾಗೋದಿಲ್ಲ. ಇಡ್ಬೋದು. ಇಡ್ಬಹುದು. ಎಷ್ಟು ದಿನ ಇಡ್ಬೋದು? 15 ದಿವಸ ಇಡ್ಬೋದು. 15 ದಿವಸ ಇಡಬಹುದು. ಚಿರೋಟಿ ರವೆ ಪುಡಿ ಮನೆಯಲ್ಲಿ ಮಾಡ್ತಾ ಇರ್ತೀರಾ ಇದನ್ನ? ಮಾಡ್ತಾ ಇರ್ತೀವಿ. ನಮ್ಮ ಮಗನಿಗೆ ಇಷ್ಟ. ಮಗನಿಗೆ ಇಷ್ಟ. ಎಷ್ಟು ಮಕ್ಕಳು ನಿಮಗೆ? ಒಬ್ಬನೇ ಮಗ. ಒಬ್ಬನೇ ಮಗ. ಎಷ್ಟನೇ ಕ್ಲಾಸು? ಈಗ ಸೆಕೆಂಡ್ ಇಯರ್ ಮುಗಿದು B.Com ಕಾಮರ್ಸ್ ತಗೊಂಡಿದ್ದಾನೆ. ಫಸ್ಟ್ ಇಯರ್ B.Com-ಆ? ಈ ರಾಣಿಬೆನ್ನೂರಿನಲ್ಲೇ ಕಾಲೇಜ್ಗೆ ಹೋಗ್ತಾ ಇದ್ದಾರಾ? ಇಷ್ಟನಾ ನಿಮ್ಮ ಮಗನಿಗೆ ಈ ಅಡುಗೆ ಅಂದರೆ? ಇಷ್ಟವೇ. ಮಹಾಮಾನಿ ಕಾರ್ಯಕ್ರಮದಲ್ಲಿ ಇಷ್ಟಪಡ್ತಾರೆ. ಇಷ್ಟಪಡ್ತಾರೆ ಮಾಡುವಾಗ. ಅಡುಗೆ ಎಲ್ಲ ಸಾಕಾ? ಇದನ್ನು ಬಿಸಿ ಬಿಸಿನೇ ಹಾಕೊತೀರಾ ಅದಕ್ಕೆ? ಹಾಂ ಸರ್, ಬಿಸಿ ಹಾಕಿ. ಹಾಂ, ಹಾಕೊಡಿಮ್ಮ. ಹುಷಾರು. ಈ ಅಡುಗೆ ಎಲ್ಲ ಯಾರು ಅಮ್ಮನಿಂದ ಕಲ್ತಿರೋದಾ? ಹಾಂ, ತಾಯಿಯಿಂದ ಕಲ್ತಿರೋದು. ಈಗ ಬಿಡುವಿನ ವೇಳೆಯಲ್ಲೆಲ್ಲ ಏನು ಮಾಡ್ತೀರಾ? ನಾವು ಬ್ಯಾಗ್ ಎಣಿತೀವಿ. ಕ್ರೋಶಾ ವೈರ್ ಬ್ಯಾಗ್ ಅಂತ ಸಿಗುತ್ತೆ. ಕ್ರೋಶಾ ವೈರ್ ಬ್ಯಾಗ್ ಮಾಡ್ತೀರಿ? ಹಾಂ. ಹೊಲಗಡೆಗೆ ಹೊಲಕ್ಕೆ ಹೋದಾಗ ಹಾಂ, ಕಟ್ ಬಾಕ್ಸ್ ತಗೊಂಡು ಹೋಗ್ಲಿಕ್ಕೆ ಚೆನ್ನಾಗಿ ಅನ್ಸುತ್ತೆ ಅಂತ. ಜೂಲಾ ವೈರ್ ಇದೆ, ಅದರಲ್ಲೂ ಅದು ಸಿಗುತ್ತೆ. ಅದರಲ್ಲಿ ಗೊಂಬೆ ಕೂರಿಸ್ತಾರಲ್ಲ, ಬೇಬಿ ಡಾಲ್ ಅಂತ, ಆ ಥರ ಎಲ್ಲ ತೊಟ್ಲು, ವಾಲ್, ಗೋಡೆಗೆಲ್ಲ ವಾಲ್ ಮಾಡಕ್ಕೆ ಪ್ಯಾಟರ್ನ್ಸ್ ಡಿಸೈನ್ಸ್ ಇರ್ತವೆ. ಆ ಥರ ಹಾಕ್ತೀವಿ. ಬ್ಯಾಗಲ್ಲೂ ಡಿಸೈನ್ಸ್. ಎಲ್ಲಿಂದ ಕಲ್ತಿರೋದು ಇದನ್ನ? ನಮ್ಮ ತಾಯಿ ಕಲಿಸಿದ್ರು. ಎಲ್ಲ ಕಲ್ತಿದ್ರು, ಯೂಸ್ ಆಗಿರ್ಲಿಲ್ಲ ಸ್ವಲ್ಪ ದಿವಸ. ನಮ್ಮ ಗುರುಮಾತೆ ಅಂತ ಅವ್ರಿಗೆ ಸುವರ್ಣಮಾಲಿ ಪಾಟೀಲ್ ಅಂತ ಇದ್ದಾರೆ. ಅವರು ಇಷ್ಟು ಕಷ್ಟಪಟ್ಟು ಮೈಕೈ ಹೋಗಂಗೆ ಯಾಕೆ ಮಾಡ್ತೀಯಾ, ಈಸಿ ಆಗಂತದ್ದು ಮಾಡೋದು, ಎಲ್ಲ ಇದು ಮಾಡ್ತೀನಿ, ಜನಗಳಿಗೆ ಹಚ್ಕೊಡ್ತೀನಿ ಅಂತಂದೇಳಿ ಇದು ಮಾಡಿದ್ರು. ಹೆಲ್ಪ್ ಆಗಿದ್ದಾರೆ ಅಮ್ಮರಿಂದ. ಅವರು ಸಹ ಈಗ ಜನಗಳೆಲ್ಲ ಇಲ್ಲಿ ಮದುವೆ ಆದ್ಮೇಲೆ ಅವರು ಸ್ವಲ್ಪ ಜನಗಳಿಗೆ ಹಚ್ಕೊಟ್ಟಿದ್ದಾರೆ. ಮದುವೆ ಆದ್ಮೇಲೆ ಅಂದ್ರೆ ನೀವು ಜನರ ಕಾಂಟ್ಯಾಕ್ಟಿಗೆ ಬಂದ್ರಿ? ತುಂಬಾ ಒಳಗಡೆನೆ ಇರ್ತಿದ್ದೆ, ಹೊರಗಡೆ ಹೋಗ್ತಿರ್ಲಿಲ್ಲ. ಆ ಥರ ಮನೆಯಲ್ಲೇ ಕುತ್ಕೊಂಡು ಹೆಣೆಯೋದು ಮಾಡೋದು ಅದೆಲ್ಲ ಮಾಡ್ತಿದ್ದೆ. ಇವಾಗ ಅಮ್ಮರೇ ಇದು ಮಾಡ್ತಾ ಇದ್ದಾರೆ, ಸ್ವಲ್ಪ ಎಲ್ಲ ಜನಗಳನ್ನ ಹಚ್ಕೊಡ್ತಾರೆ. ಮಹಾಮನೆ ಕಾರ್ಯಕ್ರಮ ಮಾಡುವಾಗ ಮಹಿಳಾ ಸಮಾಜ ಅಂತ ಸೇರ್ಕೊಂಡ್ಮೇಲೆ ಇಷ್ಟೆಲ್ಲ ಜನಗಳು ಸಿಕ್ಕರು. ಅಮ್ಮರೇ ಅಲ್ಲಿಂದ ಹಚ್ಕೊಂಡು ಹೇಳ್ಕೊಡ್ತಾ ಇದ್ದಾರೆ. ಮಹಾಮನೆಯಲ್ಲೆಲ್ಲ ಭಾಗವಹಿಸ್ತೀರಾ ನೀವು? ಹಾಗಾಗಿ ಮಹಾಮನೆ ಯೂಸ್ ಆಗಿಲ್ವಲ್ಲ, ಅಲ್ಲಿ ಜನ ಎಲ್ಲ ಸೇರಿರ್ತಾರೆ. ಅವರು ಜನಗಳು ಹೇಳಿದ್ರೆ ಕೆಣೀಲಿಕ್ಕೆ ಕೊಡ್ತಾರ, ಹೊಲಿಸ್ಲಿಕ್ಕೆ ಬ್ಲೌಸ್ ಅವೆಲ್ಲ ಜನರು ಸಿಗ್ತಾರೆ ಅಂತ ಸೇರ್ಕೊಂಡಿದ್ರು. ಅದಕ್ಕೆಲ್ಲ ಅಮ್ಮ ಸಪೋರ್ಟೇ ಮಾಡಿದ್ರು. ಹಸಿ ಕೊಬ್ಬರಿ ಕರ್ಜಿಕಾಯಿ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ, ಆದರೆ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಖಾನಾವಳಿಗೆ ಮತ್ತೆ ಸ್ವಾಗತ. ಪಾರ್ವತಿಯವರಿದ್ದ ಈಗ ಇದಾಯ್ತಲ್ಲ, ಹಿಟ್ಟು ನೆಂದಿದ್ದಾಗಿದೆ. ಇನ್ನೇನು ಮಾಡೋಣ ಮುಂದೆ? ಹಿಟ್ಟು ಕೊಡಿ. ಮೈದಾ ಹಿಟ್ಟು. ಮೈದಾ ಹಿಟ್ಟು ಕೊಡ್ಬೇಕು ಇವಾಗ. ಲಟ್ಟಣಿಗೆ ಕೊಡಿ. ಲಟ್ಟಿಸ್ಕೊಂತೀರಾ ನೀವು? ಇವಾಗ ಇದು ಎಣ್ಣೆ ಕಾಯಿಸೋಕೆ ಇಡಬೇಕಾ? ಹಾಗಾದರೆ ಏನು ಕೊಡ್ಬೇಕು ಇವಾಗ ನಾನು ನಿಮಗೆ? ಇದು ಬೆಲ್ಲ ಕೊಬ್ಬರಿ ಬಿಸಿ ಮಾಡ್ಕೋಬೇಕು ನೀವು ಇವಾಗ. ಇದು ಸಾಕಾ? ಬೆಲ್ಲ ಕೊಬ್ಬರಿ ಹಾಕೊತೀರಾ ಅಥವಾ ಸ್ಟವ್ ಹಚ್ಚಬೇಕಾ? ಕೊಬ್ಬರಿ ಬೆಲ್ಲ ಎರಡು ಕೊಡ್ಲಾ? ಕೊಬ್ಬರಿ ತಗೊಳ್ಳಿ, ಹಾಕೊತೀರಲ್ಲ.
ಬೆಲ್ಲ ಕೊಬ್ಬರಿ ಜೊತೆನೆಲ್ಲ ಇದು ಮಾಡಬೇಕಾ ಅಥವಾ ಕೊಬ್ಬರಿ ಸ್ವಲ್ಪ ಹುರ್ಕೊಂಡು ನಂತರ ಇಲ್ಲ ಒಟ್ಟಿಗೆನೆ ಹಾಕೊಂಡ್ಬಿಡೋದು? ಬೆಲ್ಲ ಕೊಡ್ತೀನಿ. ಇದು ಅಂದಾಜು ಅಲ್ವಾ, ನಮ್ಗೆ ಸಿಹಿ ಹೇಗೆ ಬೇಕೋ ಆ ಮಟ್ಟಿಗೆ. ಹಾಂ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವಾಗಲೇ ಮಾತಾಡ್ತಾ ನಿಮ್ಮ ಜೀವನದ ಕಷ್ಟದ ಬಗ್ಗೆ ಹೇಳ್ತಾ ಇದ್ರಿ. ಒಂದು ಸಮಾಧಾನ ಅಥವಾ ಒಂದು ಸಂತೋಷ ಏನು ಗೊತ್ತಾ, ಎಷ್ಟೇ ಕಷ್ಟ ಇದ್ದರೂ ಆ ಕಷ್ಟನೆಲ್ಲ ಮೀರಿ ಇವಾಗ ನೀವು ನಿಂತಿದ್ದೀರಲ್ಲ, ಅದು ತುಂಬ ಸಮಾಧಾನ ಅಲ್ವಾ? ಈಗ ನಿಮ್ಗೆ ಆರ್ಡ್ರ್ಗಳು ಸಿಗ್ತಾ ಇದೆ, ನಿಮ್ಮ ಕಾಲ ಮೇಲೆ ನಿಂತಿದ್ದೀರಾ, ಸಂಸಾರಕ್ಕೆ ಸಹಾಯ ಮಾಡ್ತಾ ಇದ್ದೀರಾ, ಅದಕ್ಕೆ ಸಂತೋಷ ಪಡಬೇಕು ಈಗ ಅಲ್ವಾ? ಈಗ ಮತ್ತೆ ಬಿಡುವಿನ ವೇಳೆಯಲ್ಲಿ ಏನು ಮಾಡ್ತೀರಮ್ಮ ನೀವು? ಮಹಿಳಾ ಮಂಡಳಕ್ಕೆ ಸೇರ್ತೀರಾ? ಮಹಿಳಾ ಮಂಡಲದಲ್ಲೆಲ್ಲ ಏನೆಲ್ಲ ಕಾರ್ಯ ಕೆಲಸ ನಡೀತದೆ? ಮಹಾಮನೆ ಕಾರ್ಯಕ್ರಮ ಡೈಲಿ ಶ್ರಾವಣ ತಿಂಗಳಲ್ಲಿ ಒಂದಿನ ಬಿಡದಾಗ ಪೂಜೆ ಮಾಡ್ತಾರೆ. ಹಾಂ, ಒಂದಿನಾನು ಬಿಡದೆ ಶ್ರಾವಣದಲ್ಲಿ ನಡೆಯೋ ಮಹಾಮನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ? ನಮ್ಮ ಮನೆ ಪೂಜೆ ಆಗುತ್ತೆ, ನಮ್ಮ ಮನೆ ಪೂಜೆ ಆಗುತ್ತೆ ಅನ್ನೋದಕ್ಕೆ ಒಂದಿನಲ್ಲಿ 2 ಪೂಜೆ ನಡೆಯುತ್ತೆ ಇವಾಗ. ಓ, ಅಂದರೆ 28 ದಿನ ನಡೆಯುತ್ತೆ ಅನ್ಸುತ್ತಲ್ವ ಅದು ಶ್ರಾವಣದ ಪೂಜೆ? 28 ದಿನ ಅಂದರೆ ಒಂದೊಂದು ದಿನ 2 ಮನೆಗಳಲ್ಲಿ ನಡೆಯುತ್ತೆ. 2-3 ಆಗ್ತದೆ. ಈ ವರ್ಷ ಬೆಳಗಿನ ಪೂಜೆ ಅಂತ ಪೂಜೆ ಅಂತ ಮಾಡಿದ್ರು ಈ ವರ್ಷ. ಜನಗಳಿಗೆಲ್ಲ ಬರ್ಬೇಕನ್ನ ಇದು ಜೋರಲ್ಲೇ ಇರಲಾ ಅಮ್ಮ? ಕಡಿಮೆ ಮಾಡಲಾ? ಹಾಂ. ಅಲ್ಲಿ ಹೋಗಿ ಅಮ್ಮ ತಾಯಿಯವರು ಒಂದೊಂದು ವಚನ ಬಿಡಿಸೋದು ಆಗಲಿ ಹೇಳೋದಾಗಲಿ ಕೇಳಿ ನಮಗೆ ಇಷ್ಟ ಆಯ್ತು ತುಂಬ. ಹಂಗಾಗಿ ಏನು ಕೆಲಸದ ಬೇಗ ಮುಗಿಸ್ಕೊಂಡು ಬೇಗ ಹೋಗ್ತೇವೆ. ಬೇಗ ಮುಗಿಸ್ಕೊಂಡು ಮಹಾಮನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಓಡ್ತೀರಾ? ದಿನ ಬಿಡಲ್ಲ, ಒಂದೊಂದು ಮಂದಿ 2-3 ಇದ್ರೂ ಹೋಗ್ತೀರಿ. ಮನೆ ಕೆಲಸ ಬೇಗ ಮುಗಿಸ್ಕೊಂಡು ಹೋಗೋದು. ನೀವು ಅಲ್ಲಿ ಎಲ್ಲ ವಚನ ಎಲ್ಲ ಹೇಳೋದು ಕೇಳೋದು ಎಲ್ಲ ಮಾಡ್ತೀರಾ? ಅಲ್ಲಿ ವಚನಗಳ ಚಿಂತನೆ ಎಲ್ಲ ನಡೀತಾ ಇದೆಯಲ್ಲ? ನಡೆಯುತ್ತೆ. ನೀವು ಭಾಗವಹಿಸ್ತೀರಾ ಎಲ್ಲದರಲ್ಲೂ? ಹೇಗೆ ಅನ್ನಿಸ್ತಾ ಇದೆ? ಇವಾಗ ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕಿಂತ ಸಾಕ್ತಾ ಇತ್ತು. ನನ್ನ ಮನಸ್ಸಿನಲ್ಲಿ ಇದೆಲ್ಲ ನೋವು ಇರೋದ್ರಿಂದ ಅದಕ್ಕೆ ನನಗೂ ಮದುವೆ ಆಗ್ಬೇಕು ಅನ್ನೋ ಇಷ್ಟ ಇರಲಿಲ್ವಲ್ಲ. ಗುರುವಿನ ಪಾದದಲ್ಲಿ ಹೇಗೆ ಇರುತ್ತೋ ಹಂಗೆ ಇಷ್ಟ ಆಯ್ತು ನನ್ನ ಆಸೆ. ಆಮೇಲೆ ಇದು ಇಷ್ಟು ಜೀವನದಲ್ಲಿ ಸಾಕಪ್ಪ ಅನ್ಸಿತ್ತಲ್ಲ, ಆ ಥರ ಇರ್ಬೇಕು ಅನ್ಸುತ್ತೆ ನನಗೆ. ಅಂದರೆ ಈಗ ನಿಮ್ಗೆ ಯಾವ ಬದುಕು ನಿಮ್ಗಿದೆ, ಈ ಬದುಕು ನಿಮಗೆ ಬೇಕು ಅನ್ನೋ ಆಸೆ ನಿಮಗೆ ಮೊದಲಿತ್ತು. ಸೇರಿದ್ಮೇಲೆ ಮಹಿಳಾ ಸೇರಿದ್ಮೇಲೆ ಆ ಥರ ಅನಿಸ್ತು. ಆ ಥರ ಅಷ್ಟು ಅರ್ಥಗರ್ಭಿತವಾಗಿ ಹೇಳ್ತಾ ಇದ್ದಾರೆ ನಮ್ಮ ತಾಯಿ ಕಲಿಸ್ತಾ ಇದ್ದಾರೆ. ಹೇಳ್ತಾ ಇದ್ರೆ ಒಂದು ವರ್ಷದಲ್ಲ ಅರ್ಥನೂ ಹಂಗಿರುತ್ತೆ. ನನಗೆ ಹೋಗಿದ್ದೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಷ್ಟು ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಮ್ಮ? 2 ತಾಸು ಆಗುತ್ತೆ. 2 ತಾಸು ಆಗುತ್ತೆ. ಒಂದೊಂದು ಮನೆ ಪೂಜೆ ಎಷ್ಟು ಗಂಟೆ ತಗೊಳುತ್ತೆ? ಈಗ ಮಹಾಮನೆ ಅಂತ ಇದ್ದರೆ ಒಂದೊಂದು ಮನೆಯಲ್ಲಿ ಅಂದರೆ 1-2 ಮನೆನೂ ಆಗುತ್ತೆ, 3 ಮನೆನೂ ಆಗುತ್ತೆ ಅಂತ. 1 ಮನೆ ಪೂಜೆಗೆ 2 ತಾಸು ಬೇಕು. 3 ಮನೆ ಪೂಜೆ ಅಂದರೆ 6 ತಾಸು ದಿನದಲ್ಲಿ ಪೂಜೆನಲ್ಲಿ ಕಳೆಯುತ್ತೆ. ಬೆಳಿಗ್ಗೆ ಮಧ್ಯಾಹ್ನ ಮನೇಲಿ ಯಾವ ಟೈಮು ಹಿಂಗೆಲ್ಲ ಅನುಕೂಲ ಮಾಡ್ಕೊಂಡು ಕೇಳ್ತಾರಲ್ಲ ಆ ಥರ ಮಾಡಿ ಹೋಗೋದು. ಹೇಳಿರ್ತಾರೆ ಅವರು ನಾಳೆ ಇಂಥ ಇಷ್ಟು ಗಂಟೆಗೆ ಅಂತ ಅಡ್ರೆಸ್ ಎಲ್ಲ ಹೇಳ್ತಾರೆ, ಹೋಗೋದು ಈ ಥರ. ಇದಿವಾಗ ಆಯ್ತಮ್ಮ? ಆಯಿತಾ? ಪಕ್ಕದಲ್ಲಿ ಇಟ್ಕೊಳ್ಳ ಇದು? ಆರಬೇಕು ಅಲ್ಲ ಇದು? ಹಾಂ, ಆಗಲಿ. ಇದನ್ನ ಇವಾಗ ಏನು ಮಾಡಬೇಕು ನೀವು? ಮಾಡ್ಕೊಳ್ಳಿ. ನಿಮ್ಮ ಮಗ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾನಮ್ಮ? BCom ಮಾಡಿದ್ರು ಅಂತಾರಲ್ಲ, ಏನು ಹೆಸರು ಮಗಂದು? ಹರೀಶ್ ಕುಂಬಾರಿ. BCom ಓದ್ತಾ ಇದ್ದಾರೆ. ಚೆನ್ನಾಗಿ ಓದ್ತಾ ಇದ್ದಾರಾ? ಸ್ಪೋರ್ಟ್ಸಲ್ಲಿ ಹೋಗ್ತಾನೆ, ಕಂಪ್ಯೂಟರ್ ಕ್ಲಾಸ್ ಕಲೀಲಿಕ್ಕೆ ಹೋಗ್ತಾನೆ. ಸ್ಪೋರ್ಟ್ಸಲ್ಲಿ ಚೆನ್ನಾಗಿದ್ದಾರಾ? ಸ್ಪೋರ್ಟ್ಸ್ ಅಂದರೆ ಯಾವ ಈವೆಂಟಲ್ಲಿ? ಯಾವ ಈವೆಂಟಲ್ಲಿ ಭಾಗವಹಿಸ್ತಾರಮ್ಮ? ಯಾವ ಈವೆಂಟಲ್ಲಿ ಹ್ಯಾಂಡ್ಬಾಲ್. ಹಾಂ, ನಿಮ್ಮ ಮಗ ಈಗ ಹ್ಯಾಂಡ್ಬಾಲು ಫುಟ್ಬಾಲು ಆಡ್ತಾರಾ? ಫುಟ್ಬಾಲ್ ಕೋಚ್ ಆಗು ಮಾಡ್ತಾರಾ ಅಥವಾ ಫುಟ್ಬಾಲ್ ಆಡ್ತಾರಾ? ಎರಡಕ್ಕೂ ಕೋಚ್ ಆಗು ಮಾಡ್ತಾ ಇದ್ದಾರೆ. ಹಾಂ, ಹ್ಯಾಂಡ್ಬಾಲ್ ಕೋಚು. ಫುಟ್ಬಾಲ್ ಆಡೋಕ್ಕೆ ಹೋಗ್ತಾರೆ. ಫುಟ್ಬಾಲಲ್ಲೂ ಎಲ್ಲ ರಾಜ್ಯದಾದ್ಯಂತ ಎಲ್ಲ ಹೋಗ್ತಾರೆ, ಹೊರಗೆ ಎಲ್ಲ ಹೋಗ್ತಾರೆ, ಟ್ರೋಫಿಗಳನ್ನೆಲ್ಲ ತಗೊಂಡು ಬರ್ತಾರೆ ಅಲ್ವಾ? ಖುಷಿ ಆಗ್ತದೆ ಈಗ.
ಇದಿವಾಗ ಉಚ್ಕೋಬೇಕಮ್ಮ? ಈ ಥರ ಈ ಸೈಜ್ ಮಾಡ್ಕೊಂಡು ಹಾಂ, ಈ ಥರ ಮಾಡ್ಕೊಂಡು ಸಣ್ಣ ಸಣ್ಣ ಸೈಜ್ ಮಾಡ್ಕೊಂಡು ಹಾಗೆ ಮಾಡಿ ಇಟ್ಕೋಬೇಕು. ಇದನ್ನು ಮಾಡ್ತಾ ಇರ್ತೀರಾ ನಿಮ್ಮ ಮನೆಯಲ್ಲಿ? ಮಾಡ್ತಾ ಇರ್ತೀರಿ. ತುಂಬ ಸ್ವೀಟ್ಗಳನ್ನು ಮಾಡ್ತೀರಾ? ಮಗನಿಗೆ ಇಷ್ಟನಾ ಸ್ವೀಟು? ಮಗನಿಗೆ ಇಷ್ಟ ರೀ. ಈಗ ಮಾಮನ ಕಡೆನಲ್ಲಿ ಇದೇ ಮಾಡೋದು ಜಾಸ್ತಿ ವರ್ಷ ಇದನ್ನೇ ನೀವೇ ಮಾಡ್ತೀರಾ? ನೀವೇ ಮಾಡ್ತೀರಿ. ಈಗ ಇದು ಉಚ್ಕೋಬೇಕಲ್ಲ ಪಾರ್ವತಿ ಅವರ, ನೀವು ಉಚ್ಕೊಳ್ತಾ ಇರಿ. ಅಲ್ಲಿ ತನಕ ಒಂದು ಸಣ್ಣ ವಿರಾಮ ತಗೊಂಡು ಬರೋಣ. ಖಾನಾವಳಿ ಕಾರ್ಯಕ್ರಮದಲ್ಲಿ ಈಗ ಸಣ್ಣದೊಂದು ವಿರಾಮದ ನಂತರ ಮತ್ತೆ ಸಿಗೋಣ. ವಿರಾಮದ ನಂತರ ಖಾನಾವಳಿಗೆ ಮತ್ತೆ ಸ್ವಾಗತ. ಈಗ ಅದು ಉಚ್ಕೊಂಡೆಲ್ಲ ರೆಡಿ ಇದೆ ಅಲ್ಲ ಅಮ್ಮ? ಈಗ ಇದು ತಣ್ಣಗಾಗಿದೆ ಅಲ್ವಾ? ತಣ್ಣಗಾದ್ಮೇಲೆ ಶುಂಠಿ ಪುಡಿ, ಏಲಕ್ಕಿ ಪುಡಿ ಹಾಕ್ಬೇಕು. ಈಗ ಹಾಕಬೇಕು. ಚೆನ್ನಾಗಿ ತಗೊಳ್ಳಿ. ಈ ರೀತಿ ಉದುರುದ್ರಾಗ ಹಾಕ್ಬೇಕು. ತಣ್ಣಗೆ ಆರಿದ್ಮೇಲೆ ಈ ರೀತಿ ಉದುರುದ್ರಾಗ ಆಗುತ್ತೆ. ತಗೊಳ್ಳಿ, ಎಷ್ಟು ಹಾಕೋಬೇಕು ಹಾಕೊಳ್ಳಿ. ಶುಂಠಿ ಪುಡಿ, ಏಲಕ್ಕಿ ಪುಡಿ ಅಲ್ವಾ? ಇದು ಫ್ಲೇವರಿಗೆ ಅಷ್ಟೇ ಅಲ್ಲಮ್ಮ? ತುಂಬ ಉದುರುದ್ರಾಗಿ ಬಂದಿದೆಯಲ್ವಾ ಆರಿದ್ಮೇಲೆ? ಬೆಲ್ಲ ತಣ್ಣಗಿದ್ದ ಬಿಸಿದ್ದ ಹಾಕಿದ್ರೆ ಹಿಟ್ಟು ನೆನೆದು ನೀವು ಇವಾಗ ಹಾಕಿದ್ರಲ್ವಾ ಶುಂಠಿ ಪುಡಿ, ಏಲಕ್ಕಿ ಪುಡಿ, ಈಗಲೇ ಅದರ ಘಮ ಹೇಗೆ ಬರ್ತಾ ಇದೆ ನೋಡಿ. ಈಗ ಅದರ ಒಳಗೆ ತುಂಬಿಸ್ಕೋಬೇಕು ಅದನ್ನು. ಅಮ್ಮ ಅಷ್ಟರಲ್ಲಿ ಎಣ್ಣೆ ಕಾಯಕ್ಕಿಡ್ಲಾ? ಇಷ್ಟು ಎಣ್ಣೆ ಸಾಕಾ ನೋಡಿಮ್ಮ? ನೋಡಿಮ್ಮ, ಸಾಕಾ ಎಣ್ಣೆ ಬೇಕಾ ನಿಮಗೆ? ಸಾಕಾ? ಈಗ ಇದು ಉಚ್ಕೊಂಡಾಗಿದೆ. ಇನ್ನೂ ಅದರೊಳಗೆ ತುಂಬ್ಕೋಬೇಕಾ ಇದನ್ನು? ಬೌಲಲ್ಲಿ ನೀರು ಬೇಕಾ? ಯಾಕಮ್ಮ ಇದು ನೀರು ಅದಕ್ಕೆ ಹಚ್ಕೋಬೇಕಾ ನೀವು? ಸ್ವಲ್ಪ ಸಾಕಲ್ಲ ನೀರು? ಈ ರೀತಿ ಕಡ್ಡಿಗೆ ಹತ್ತಿ ಸುತ್ತಬೇಕು. ಹಾಲು ಅಥವಾ ನೀರು ಹತ್ರ ಮಾಡಿ ಇದಕ್ಕೆಲ್ಲ ಹಚ್ಕೊಳ್ಬೇಕು. ಸೈಡ್ಗೆ ಹಚ್ಕೋಬೇಕು ಆ ರೀತಿ. ಇದು ಕಡ್ಡಿಗೆ ಬರೀ ಹತ್ತಿ ಸುತ್ಕೊಂಡಿರೋದು ಅಷ್ಟೇ ಅಲ್ಲ? ಮನೇಲೆ ಮಾಡ್ಕೋಬೋದು ನಾವು ಅದನ್ನು. ಸ್ವಲ್ಪ ಸ್ವಲ್ಪನೇ ತಗೊಂಡು ಹಾಗೆ. ಇದು ಈ ರೀತಿ ಪೂರ ಡ್ರೈ ಬರೋದ್ರಿಂದಾಗಿ ಇದನ್ನು ಸ್ಟೋರ್ ಮಾಡ್ಕೋಬೋದು ಅಲ್ವಾ? ಎಷ್ಟು ದಿನ ಸ್ಟೋರ್ ಮಾಡ್ಕೋಬೋದು ಅಂದರೆ ಇದನ್ನು? 15 ದಿವಸ ಬರುತ್ತೆ. ಏನೂ ಆಗಲ್ಲ. ಕೊಬ್ಬರಿ ಸ್ಮೆಲ್ಲೆಲ್ಲ ಬರಲ್ವಾ? ಏನೂ ಆಗಲ್ಲ. ಎಲ್ಲವನ್ನು ಆ ರೀತಿ ಶೇಪ್ ಕೊಡ್ತೀರಾ ಅಲ್ವಾ? ಈಗ ಇದು ಕರೀತಾ ಇರೋ ಹಾಗೇನೆ ಒಂದು ವಚನ ಹೇಳ್ತೀರಾ ಅಮ್ಮ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಜ್ಜನಳಾಗಿ ಮಜ್ಜನಕ್ಕೆರಿವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತಿಯಿಂದ ನಿನ್ನಯ ಹಾಡುವೆ. ಶ್ರೀ ಚೆನ್ನ ಮಲ್ಲಿಕಾರ್ಜುನಯ್ಯ ನೀವಿಲ್ಲದ ಎನಗೆ ಅನ್ವಾಯಿತು ಏನಾಗೆ ದಾಸ. ಪ್ಲೇಟ್ ಕೊಡ್ಲಾ ನಿಮಗೆ? ಆಫ್ ಮಾಡಲಾ? ಆಯ್ತಾ ಅದು? ಈ ರೀತಿ ಗುಳ್ಗುಳಿ ಚೆನ್ನಾಗಿ ಬರುತ್ತೆ. ಹಾಂ, ಈ ಗೋಲ್ಡನ್ ಕಲರ್ ಬಂದಾಗ ತೆಕೊಂಡ್ಬಿಡೋದು. ಅಂದರೆ ಒಳಗಿದ್ದೆಲ್ಲ ಏನೂ ಬೇಯೋ ಅವಶ್ಯಕತೆ ಇಲ್ಲ ಅಲ್ವಾ? ಈ ರೀತಿ ಕಲರ್ ಬರಬೇಕು. ಈಗ ರೆಡಿ ಆಗಿದೆ ಅಲ್ವಾ? ಇಟ್ಕೊಡಿಮ್ಮ. ಕೊಬ್ಬರಿ ಕರ್ಚಿಕಾಯಿ ಇವಾಗ ರೆಡಿ ಆಗಿದೆ. ಸ್ವಲ್ಪ ತುಪ್ಪ ಕೊಡಿ. ತುಪ್ಪ ಹಾಕೊಂಡು ತಿನ್ಬೇಕಾದ್ರ ಮೇಲೆ ಸಾಕಲ್ಲ ಇಷ್ಟು?
ಹೇಗಿದೆ ಅಂತ ಹೇಳ್ತೀನಿ. ಹಸಿ ಕೊಬ್ಬರಿ ಕರ್ಜಿಕಾಯಿ ರೆಡಿಯಾಗಿದೆ. ತುಪ್ಪ ಹಾಕ್ಕೊಂಡು ತಿನ್ನೋದು ಅಲ್ವಾ? ಚೆನ್ನಾಗಿದೆ. ಎಣ್ಣೆಲಿ ಕರ್ದಿದ್ದಾರೆ, ತುಂಬ ಸ್ಮೂತ್ ಆಗಿದೆ, ಚೆನ್ನಾಗಿದೆ, ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಹಸಿ ಕೊಬ್ಬರಿ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡಿ ಆಯಿತು. ರಾಣಿಬೆನ್ನೂರಿನಿಂದ ಬಂದಂತಹ ಪಾರ್ವತಿಯವರು ನಮಗೆ ಹಸಿ ಕೊಬ್ಬರಿ ಕರ್ಜಿಕಾಯಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಶರಣಾರ್ಥಿ ಅಮ್ಮ. ಕೊಬ್ಬರಿ ಕರ್ಜಿಕಾಯಿಯಲ್ಲಿರುವ ಪೌಷ್ಟಿಕಾಂಶಗಳು ಯಾವ್ಯಾವು, ಇದು ನಮ್ಮ ಆರೋಗ್ಯಕ್ಕೆ ಹೇಗೆ ಸಹಕಾರಿ ಅನ್ನೋದನ್ನು ನಮ್ಮ ತಜ್ಞರು ತಿಳಿಸ್ತಾರೆ, ಕೇಳೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯರೆಲ್ಲರಿಗೂ ಶರಣಾರ್ಥಿ. ಇವತ್ತು ಈ ಕೊಬ್ಬರಿ ಕರ್ಜಿಕಾಯಿ ಅಂತ ಮಾಡಿದರು. ಈ ಕೊಬ್ಬರಿ ಕರ್ಜಿಕಾಯಿ ಒಂಥರ ಹೇಗೆ ಅಂತ ಹೇಳಿದ್ರೆ, ಇದು ಎಷ್ಟು ದಿವಸ ಇಟ್ಟರೂ ಕೂಡ ಒಂದು ತಿಂಗಳು 1.5 ತಿಂಗಳು ಇಟ್ಟರೂ ಕೂಡ ಕೆಡದೇ ಇರತಕ್ಕಂಥ ಒಂದು ಪದಾರ್ಥ. ಇದನ್ನು ನಾವು ಇಟ್ಕೊಂಡು ಯಾವುದು ಪ್ರವಾಸ ಕೂಡ ಮಾಡ್ಬೋದು ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಪದಾರ್ಥ ಇದು. ಆದರೆ ಇದರಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಕೊಬ್ಬರಿ ನಾನು ಮೊದಲೇ ಹೇಳಿರೋ ಥರ ಈ ತೆಂಗಿನ ಮರ ಅಂತಕ್ಕಂಥದ್ದೇ ಹಾಗೆ ಎಲ್ಲ ಕಲ್ಪವೃಕ್ಷ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಅದನ್ನು, ಅದೆಲ್ಲವೂ ಕಲ್ಪವನ್ನು ತರ್ತಕ್ಕಂಥ ಶಕ್ತಿಯನ್ನೇ ಅದು ಒಳಗೊಂಡಿರ್ತದೆ. ಅದಕ್ಕೆ ಶರೀರ ಕೂಡ ಒಂದು ಕಾಯ ಅಂತ ಕರೀತಾರೆ. ಈ ಶರೀರಕ್ಕೆ ಕಲ್ಪ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸಂಸ್ಕಾರ ಅಂತ ಕರೀತಾರೆ. ಕಲ್ಪ ಅಂತ ಹೇಳಿದ್ರೆ ಸಂಸ್ಕಾರ. ಈ ಕಾಯಕ್ಕೆ ಸಂಸ್ಕಾರವನ್ನು ಕೊಡಬೇಕಂತೇಳಿದ್ರೆ ನಾವು ಈ ತೆಂಗಿನಕಾಯನ್ನು ಹೆಚ್ಚು ಬಳಸಬೇಕು. ತೆಂಗಿನಕಾಯಲ್ಲಿ ಮೆದುಳನ್ನು ಚುರುಕು ಮಾಡ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಇದೆ. ಮತ್ತು ತೆಂಗಿನಕಾಯಲ್ಲಿ ಮೋನೋಲಾರಿಕ್ ಆಸಿಡ್ ಇದೆ. ಈ ಮೋನೋಲಾರಿಕ್ ಆಸಿಡ್ ಏನು ಮಾಡ್ತದೆ ಅಂತೇಳಿದ್ರೆ ದೇಹದ ಒಳಗಡೆ ಇರತಕ್ಕಂಥ ಜೀರ್ಣಾಂಗವನ್ನು ಸರಿ ಮಾಡ್ತದೆ, ದೇಹದಲ್ಲಿ ಇರತಕ್ಕಂಥ ಈ ನರಗಳ ವ್ಯವಸ್ಥೆಯನ್ನು ಸರಿ ಮಾಡ್ತದೆ, ನ್ಯೂರಾಲಜಿಕಲ್ ಫಂಕ್ಷನನ್ನು ಸರಿ ಮಾಡ್ತದೆ, ದೇಹದ ಒಳಗಡೆ ಇರತಕ್ಕಂಥ ಸೆನ್ಸಿಟಿವಿಟಿಯನ್ನು ಕರೆಕ್ಟಾಗಿ ಮಾಡ್ತದೆ, ದೇಹದ ಒಳಗಡೆ ಇರತಕ್ಕಂಥ ಎಂಡೋಕ್ರೈನ್ ಸಿಸ್ಟಮನ್ನು ಸರಿ ಮಾಡ್ತದೆ, ದೇಹದ ಒಳಗಡೆ ಇರತಕ್ಕಂಥ ರೆಸ್ಪಿರೇಟರಿ ಸಿಸ್ಟಮನ್ನು ಸರಿ ಮಾಡ್ತದೆ. ಅಂತೇಳಿದ್ರೆ ಯಾಕೆ ಇದಿಷ್ಟೆಲ್ಲ ಒಂದು ಲಾಭವನ್ನು ಕೊಡ್ತದೆ ಅಂತೇಳಿದ್ರೆ, ಇದು ಈಸಿಯಾಗಿ ಡೈಜೆಸ್ಟ್ ಆಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಧಾತು ಉತ್ಪತ್ತಿ ಕ್ರಿಯೆಯನ್ನು ಏನು ಮಾಡ್ತದೆ ಅಂತೇಳಿದ್ರೆ ಚೈತನ್ಯಯುತವಾಗಿ ಶಕ್ತಿಯುತವಾಗಿ ಇದೇನು ಮಾಡ್ತದೆ ಅಂತೇಳಿದ್ರೆ ಆ್ಯಕ್ಟಿವೇಟ್ ಮಾಡ್ತದೆ ಮತ್ತು ಜಾಗೃತಗೊಳಿಸ್ತದೆ. ನಮ್ಮ ದೇಹದಲ್ಲಿ ರಸ, ರಕ್ತ, ಮಾಂಸ, ಅಸ್ಥಿ, ಮಜ್ಜೆ, ವೀರ್ಯ, ಶುಕ್ರ ಅಂತ ಸಪ್ತಧಾತುಗಳಿದ್ದಾವೆ. ಸಪ್ತಧಾತುಗಳಿಂದ ಹೊರತಾಗಿ ಮತ್ತೊಂದು ಧಾತು ಇದೆ, ಅದಕ್ಕೆ ಚೈತನ್ಯ ಅಂತ ಕರೀತಾರೆ. ಅದಕ್ಕೇನು ಹೇಳ್ತಾರೆ ಅಂತ ಹೇಳಿದ್ರೆ ಓಜಸ್ಸು ಅಂತ. ಸಪ್ತಧಾತುಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ಮತ್ತೊಂದು ಧಾತು ಅಂತ ಹೇಳಿದ್ರೆ ಅದಕ್ಕೆ ಓಜಸ್ಸು ಅಂತ ಕರೀತಾರೆ. ಅದರಲ್ಲಿ ಮತ್ತೊಂದು ಕಣ ಬರ್ತದೆ, ಅದಕ್ಕೆ ಪರಮ ಓಜಸ್ಸು ಅಂತ ಕರೀತಾರೆ. ಆ ಪರಮ ಓಜಸ್ಸು ಎಲ್ಲಿರ್ತದೆ ಅಂತೇಳಿದ್ರೆ ನಮ್ಮ ಹೃದಯ ಸ್ಥಾನದಲ್ಲಿರ್ತದೆ. ಆ ಓಜಸ್ಸಿನ ಒಂದೇ ಒಂದು ಕಣ ಕೂಡ ಶಕ್ತಿಹೀನವಾಗಿ ಸತ್ತು ಹೋದರೆ ನಾವು ಸತ್ತೋಗ್ಬಿಡ್ತೇವೆ. ಅಂತಹ ಒಂದು ಓಜಸ್ಸನ್ನು ಒಂದು ಶಕ್ತಿಯುತಗೊಳಿಸಲಿಕ್ಕೆ ಈ ಕೊಬ್ಬರಿ ಅಂತಕ್ಕಂಥದ್ದು ಸಹಾಯ ಮಾಡುತ್ತೆ. ರುಚಿಯಾದ ಕರ್ಜಿಕಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹಸಿ ಕೊಬ್ಬರಿ, ಬೆಲ್ಲ, ಮೈದಾ ಹಿಟ್ಟು, ಚಿರೋಟಿ ರವೆ, ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿ. ಶರಣು ಬಾಂಧವರೇ, ಇವತ್ತಿನ ಪ್ರಸಾದವನ್ನ ಯಾವ ರೀತಿ ಮಾಡಿದ್ದು ಅಂತ ನೋಡಿಯಾಗಿದೆ. ನಾಳೆ ಮತ್ತೆ ಇದೇ ಸಮಯಕ್ಕೆ ಖಾನಾವಳಿಯಲ್ಲಿ ಉತ್ತರ ಕರ್ನಾಟಕ ಭಾಗದ ಮತ್ತೊಂದು ಹೊಸ ರುಚಿಯೊಂದಿಗೆ ಬರ್ತೀವಿ. ನಾನು ನಿಮ್ಮ ಮನೆ ಮಗಳು ರಂಜಿತಾ. ಶರಣಾರ್ಥಿ. बसवलिंगाय